ಕೆಲಸ ಇಲ್ಲ. ಕೆಲಸ ಇಲ್ಲ ಅಂತ ನನ್ನ ದಿನನಿತ್ಯ ಖರ್ಚುಗಳನ್ನು ನಿಲ್ಸಕ್ ಸಾಧ್ಯವಿಲ್ಲ, ತಿಂಗಳು ಖರ್ಚುಗಳನ್ನು ನಿಲ್ಸಕ್ ಸಾಧ್ಯವಿಲ್ಲ. ನಾನೇನೋ ಒಂದು 8 ವಯಸ್ಸು 10 ವಯಸ್ಸು 15 ವಯಸ್ಸು ಅಂದ್ರೆ ತಂದೆ ತಾಯಿರು ನನ್ನ ಖರ್ಚುಗಳನ್ನು ನೋಡ್ಕೋತಾರೆ. ಮೀಸೆ ಬಂದ ಗಂಡಸು ಇಷ್ಟೊತ್ತಿಗೆ ಸಂಪಾದನೆ ಮಾಡಿ ಮನೆಗೆ ನಾನು ದುಡ್ಡು ಕೊಡ್ಬೇಕಾಗಿತ್ತು. ಏನೋ ನನ್ನ ಹೆಣೆ ಬರ ನಂಗೆ ಇನ್ನೂ ಕೆಲಸ ಸಿಕ್ಕಿಲ್ಲ. ಹಾನೆಸ್ಟ್ ಆಗಿ ನಾನು ಟ್ರೈ ಮಾಡ್ತಿದ್ರು, ನನಗೆ ಕೆಲಸ ಯಾವುದು ಸರಿಯಾಗಿ ಒದಗಿ ಬರ್ತಾ ಇಲ್ಲ. ಆದರೆ ಖರ್ಚನ್ನ ಹೇಗೆ ಮೀಟ್ ಮಾಡೋದು? ಸಾಲ ಮಾಡ್ತೀರ. ಸಾಲ ಮಾಡಿದ್ರೆ ಯಾರು ಫ್ರೀಯಾಗಿ ಕೊಡೋದಿಲ್ಲ. ಅಣ್ಣ ತಮ್ಮಂದ್ರು ಕೂಡ ನೀವು 10,000 ಕೇಳಿದ್ರೆ 1,000 ಕೊಟ್ಬಿಟ್ಟು ಕೈ ತೊಳ್ಕೊತಾರೆ. ನಂಗೆ 10,000 ಕೊಡಕ್ಕೆ ಹೋಗಿದೆ ಇಲ್ಲಪ್ಪ, ತಗೋ 1,000 ಇಟ್ಕೋ, ನೀ ಕೊಡಬೇಡ ನನಗೆ. ನೀವು 10,000 ಬೇಕಲ್ಲ, 10,000 ಕೊಡೋನು ಬಡ್ಡಿ ವ್ಯವಹಾರ ಮಾಡೋನು. ಅವನ್ ಬಡ್ಡಿ ಇಲ್ಲದೆ ವ್ಯವಹಾರವೇ ಇಲ್ವಲ್ಲ ಅವನ ಹತ್ರ. ನೀವು ಬಡ್ಡಿ ಕೊಡಲೇಬೇಕಲ್ಲ. ಬಡ್ಡಿ ಕೊಡದೇ ಇದ್ರೆ ಏನಾಗುತ್ತೆ? ನಿಮ್ಮ ಮಾನ ಮರ್ಯಾದೆ ಕಳಿತಾವ. ನೀವು ಗುರಿಯಲ್ಲಿ ಸಾಧನೆ ಮಾಡೋದು. ನೀವು ನೆಮ್ಮದಿಯಾಗಿದ್ದರೆ ಮಾತ್ರ ನಿಮ್ಮ ಗುರಿಯಲ್ಲಿ ಸಾಧನೆ ಮಾಡಕ್ ಸಾಧ್ಯ. ನಿಮ್ಮ ಫಸ್ಟ್ ಪ್ರಿಯಾರಿಟಿ ನಿಮ್ಮ ಸಾಲನ ತೀರಿಸೋದು, ಗುರಿಯನ್ನು ಮುಟ್ಟೋದಲ್ಲ. ನಿಮ್ಮನ್ನು ಗುರಿಯನ್ನು ಮುಟ್ಟೋದಕ್ಕೆ ಅವನು ಬಿಡಲ್ಲ. ನಿಮ್ಮನ್ನ ಸಾಲ ತೀರಿಸೋದಕ್ಕೆ ಏನಾದ್ರು ಒಂದು ದಾರಿ ಕಂಡಿಡೀವಿ. ನಾನು BE ಓದಿದ್ದೀನಿ, ನಂದು ವೈಟ್ ಕಾಲರ್ ಜಾಬು, ಅದು ಇದೆಲ್ಲ ಲೆಕ್ಕ ಹಾಕಬೇಡಿ. ಅವನ್ ಸಾಲ ತೀರಿಸೋದಕ್ಕೆ ಆಟ ಓಡಿಸೋದ್ರೂ ಚಿಂತೆ ಇಲ್ಲ. ನೀವೇನು ಬ್ಯಾಂಕಿಗೆ ಹೋಗಿ ದರೋಡೆ ಮಾಡ್ತಿಲ್ವಲ್ಲ, ಅಥವಾ ಯಾವುದೋ ರೋಡ್ ಮಧ್ಯದಲ್ಲಿ ಚಾಕು ಚೂರಿ ಇಟ್ಕೊಂಡು ಬರೋರ ಹತ್ರ ಮೊಬೈಲ್ನ ಕದ್ದು ಅವನ ಪ್ಯಾಕೆಟ್ ಪರ್ಸನ್ನ ಕದ್ಕೊಂಡು ಹೋಗ್ತಿಲ್ವಲ್ಲ. ನೀವು ದುಡಿತೀರಾ ಹಾನೆಸ್ಟ್ ಆಗಿ. ಆಟ ಓಡಿಸಿದ್ರೇನು, ಕಸ ಗುಡಿಸಿದ್ರೇನು, ತಪ್ಪೇ ಇಲ್ಲ. ಫಸ್ಟ್ ನಾನು ಇಂಜಿನಿಯರು, ನಾನು ಇದು ಬೇಕು, ಇದು ಮಾಡಬೇಕು, ಮಾಡಬಾರದು ಅನ್ನೋದನ್ನ ತೆಗೆದುಹಾಕಿ. ನಿಮ್ಮ ಪ್ರಿಯಾರಿಟಿ ಗೊತ್ತಿದ್ದೋ ಗೊತ್ತಿಲ್ದೇನೋ ನೀವು ಮಾಡ್ಕೊಂಡಿರೋ ಸಾಲವನ್ನ ನೀವು ತೀರಿಸದೆ ಹೋದ್ರೆ ಆ ಸಾಲಗಾರ ನಿಮ್ಮನ್ನ ಬಿಡಲ್ಲ. ಸಾಲಗಾರ ಬಿಡದೇ ಇರೋ ಟೈಮಲ್ಲಿ ನೀವು ಕಣ್ಣು ಮುಚ್ಚಿಕೊಂಡು ನಾನು ಆಧ್ಯಾತ್ಮ ಧ್ಯಾನ ಮಾಡ್ತೀನಿ, ಅದು ಮಾಡ್ತೀನಿ, ಆಲ್ಫಾ ಧ್ಯಾನ ಮಾಡ್ತೀನಿ, ಲಾ ಆಫ್ ಅಟ್ರಾಕ್ಷನ್, ಸಾಧ್ಯವಿಲ್ಲ. ಈ ನಿಮ್ಮ ಪ್ರಿಯಾರಿಟಿ ಕೆಲಸ ಇದ್ದು ನೀವು ಬೇಡ ಅಂತ ಏನು ಹೇಳ್ತಿಲ್ಲ. ಕೆಲಸ ಸಿಕ್ಕಿದ್ರೆ ಸೇರ್ಕೊಂಡು ಸಾಲ ತೀರಿಸಿ. ಕೆಲಸ ಸಿಕ್ಕಿದ್ರೆ ಸೇರ್ಕೊಂಡು ಸಾಲ ತೀರಿಸಿ. ಕೆಲಸ ಇಲ್ವಲ್ಲ, ಕೆಲಸ ಬರೋ ತನಕ ಬಡ್ಡಿ ನಿಲ್ಲಲ್ವಲ್ಲ. ಸೊ ನೀವು ಅಟ್ಲೀಸ್ಟ್ ಬಡ್ಡಿ ಕೊಡೋದಾದ್ರೆ ನೀವು ದುಡಿಬೇಕು. ನೀವು ಅದು ಏನಾದ್ರು ಒಂದು ಉದ್ದಿಮೆ ಕಂಡಿಡ್ಕೊಳ್ಳಿ. ಬೇಕಾಟಿದೆ ಲೋಕದಲ್ಲಿ ಮನಸ್ಸು ಮಾಡಿದ್ರೆ ದುಡ್ಡು ಮಾಡೋದಕ್ಕೆ ಬೇಕಾದ ದಾರಿ, ತಪ್ಪಿಲ್ಲದೆ ದುಡ್ಡು ಮಾಡೋಕೆ ಬೇಕಾದ ದಾರಿ ಇದೆ. ತಪ್ಪೊಂದು ಮಾಡಬಾರ್ದು, ಅದು ನೀವು ಥಿಂಕ್ ಮಾಡಿ. ಸೊ ನಿಮ್ಮ ಪ್ರಿಯಾರಿಟಿ ಸಾಲ ತೀರಿಸೋದ, ಕೆಲಸಕ್ಕೆ ಹೋಗೋದ ಅಂದ್ರೆ, ಕೆಲಸ ಸಿಕ್ಕಿದ್ರೆ ಕೆಲಸಕ್ಕೆ ಹೋಗದೆ ಇದ್ರೆ ಮುಟಾಳ್ತನ. ಕೆಲಸ ಸಿಕ್ಕತಾ ಇಲ್ಲ, ನೀವು ಸಂಪಾದನೆ ಮಾಡಿ ಅಟ್ಲೀಸ್ಟ್ ಬಡ್ಡಿ ಅಸಲು ತೀರುತ್ತಿರೋ ಇಲ್ವೋ ಬಡ್ಡಿನ ತೀರಿಸೋದಕ್ಕೆ ಒಂದು ದಾರಿ ಹುಡುಕೊಳ್ಳಿ ಫಸ್ಟ್ ನೀವು. ಆದ್ರೆ ನೀವು ಬಡ್ಡಿನ ತೀರಿಸ್ಬಿಟ್ರಿ ಅಂದ್ರೆ ತಿಂಗಳು ಅವ್ನಿಗೆ 500 ರೂಪಾಯಿ ಕೊಡೋ ಕಾಸನ್ನ ಕೊಡ್ತಾ ಇದ್ರಿ ಅಂದ್ರೆ ಬಡ್ಡಿ ನೆಮ್ಮದೇ ಕೊಟ್ಕೊಂಡು ಧ್ಯಾನ ಮಾಡ್ಬೋದು. ಇಲ್ಲಾಂದ್ರೆ ಎಲ್ಲಿ ಮಾಡ್ತೀರ ಧ್ಯಾನ? ಸಂಸಾರದಲ್ಲಿರೋದು ಯಾತಕ್ಕೆ ಆಧ್ಯಾತ್ಮ ನುಗ್ಗಕ್ಕಾಗಲ್ಲ ಅಂದ್ರೆ 28 ತಲೆನೋವು ಅವನಿಗೆ. ಹೆಂಡತಿ, ಮಕ್ಕಳು, ತಾಯಿ, ತಂದೆ ಎಲ್ಲ ಸಾಲ ಮಾಡ್ಕೊಂಡಿರ್ತಾರೆ. ಇಲ್ಲ, ನಡಿಬೇಕು ಅಂತಿರೋದನ್ನ ನಿಲ್ಸಕ್ ಸಾಧ್ಯವಿಲ್ಲ. ಆದ್ರೆ ನೀವು ಪ್ರೊಡಕ್ಟಿವ್ ಥಿಂಕ್ ಮಾಡ್ಬೇಕು. ಮದುವೆ ಮಾಡ್ಕೋಬೇಕು ಅಂತಾನೆ ಇಲ್ಲ, ಮಾಡ್ಕೋಬಾರ್ದು ಅಂತಾನೂ ಇಲ್ಲ, ಅದೆಲ್ಲ ಅವ್ರ ಇಂಡಿವಿಜುವಲ್ ಅಭಿಲಾಷೆಗಳು. ಆದ್ರೆ ನೀವು ಪ್ರೊಡಕ್ಟಿವ್ ಆಗಿ ಥಿಂಕ್ ಮಾಡಿ ಮುಂದೆ ಹೋಗೋ ದಾರಿ ನೋಡ್ಬೇಕು. ಈಗ ನಿಮಗೆ ನಿಮ್ಮ ಗುರಿಯನ್ನು ಮುಟ್ಟೋದಕ್ಕಿಂತ ಸಾಲಗಾರರದ ಹಿಂಸೆ ಜಾಸ್ತಿ ಇರುತ್ತೆ. ಸೊ ನಿಮ್ಮ ಪ್ರಿಯಾರಿಟಿ ಸಾಲಗಾರನಿಗೆ ನೀವು ಅಸಲು ಕೊಡ್ತಿರೋ ಇಲ್ವೋ ಬಡ್ಡಿ ಕೊಡ್ತಾ ಇರ್ಬೇಕು ಅವನಿಗೆ. ಆ ಬಡ್ಡಿ ಸಿಗ್ತಾ ಇದ್ರೆ ಅವ್ನು ನಿಮ್ಮ ಅಸಲ್ ಬಗ್ಗೆ ಅವ್ನು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಅಟ್ಲೀಸ್ಟ್ ಬಡ್ಡಿ ಕೊಡೋದಕ್ಕಾದ್ರೆ ನೀವೇನಾದ್ರು ಒಂದು ವ್ಯವಹಾರ ಮಾಡಬೇಕು. ಅದನ್ನ ಮಾಡ್ಬಿಟ್ರಿ ಇದ್ರೆ ಮನಸ್ಸು ಫ್ರೀ ಆಗಿ ಹೋಗುತ್ತೆ. ಬಿಡಪ್ಪ, ಈ ತಿಂಗಳು 500 ಬಂತು, ನಾನು ತೊಗೊಂಡು ಕೊಟ್ಟೆ ಅಂದ್ರೆ ಸುಮ್ಮನೆ ಆಗ್ಬಿಡ್ತಾನ. ಒಂದು ತಿಂಗಳು ನೀವು ಸಾಧನೆ ಮಾಡಿ, ತಿರುಗಿ 500 ರೂಪಾಯಿ ರೆಡಿ ಮಾಡ್ಕೊಳ್ಳಿ, ಕೊಟ್ಬಿಡಿ, ತಿರುಗಿ 1 ತಿಂಗಳು ಫ್ರೀ. ನೀವು ಸಾಲದನ್ನೇ ಯೋಚನೆ ಮಾಡ್ತಾ ಇದ್ರೆ ಇದೆಲ್ಲಿ ನಿಮಗೆ ಸಾಧನೆ ಮಾಡಕ್ ಸಾಧ್ಯವಿಲ್ಲ.